ಹನಿ ಬದುಕನ್ನು ಪ್ರೀತಿಸುತ್ತಾ ಹೋಗಿ, ಬದುಕು ನಿಮ್ಮನ್ನು ಪ್ರೀತಿಸುತ್ತೆ. ಸೋಲನ್ನು ನಗುತ್ತಾ ಸ್ವಾಗತಿಸಿ, ಗೆಲುವು ನಿಮ್ಮನ್ನು ಸ್ವಾಗತಿಸುತ್ತೆ. ಸಿಟ್ಟು ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನು ನಾಶ ಮಾಡ್ತದೆ. ಮೌನ ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನ ಹೊಳೆಯುವ ಹಾಗೆ ಮಾಡ್ತದೆ. ಜೀವನದಲ್ಲಿ ಯಾರ ಮನಸ್ಸನ್ನು ಆ ದೇವರ ಮುಂದೆ ನಿಮ್ಮ ಹೆಸರನ್ನ ನೆನೆದು ಕಣ್ಣೀರು ಹಾಕಿಸುವಷ್ಟು ನೋಯಿಸಬೇಡಿ. ಯಾಕಂದ್ರೆ ನೊಂದ ಹೃದಯದಿಂದ ಬಂದ ಕಣ್ಣೀರು ಖಂಡಿತವಾಗಿಯೂ ಆ ಭಗವಂತನಿಗೆ ಕೇಳಿಸ್ತದೆ. ಇಡೀ ಪ್ರಪಂಚವೇ ನಿನ್ನ ವಿರುದ್ಧವಾಗಿ ನಿಂತರು ಒಬ್ಬಂಟಿಗನಾಗಿ ನಿಲ್ಲುವ ಸಾಹಸ ಮಾಡು. ಆದ್ರೆ ಸತ್ಯ ಧರ್ಮದ ಪರವಾಗಿರು. ನಿನ್ನ ಜೊತೆ ಪರಮಾತ್ಮ ನಿಲ್ತಾನೆ. ನೋಯಿಸಿ ಪಡೆಯುವ ಖುಷಿ ನರಕಕ್ಕೆ ಸಮಾನ. ನೋವಿನಲ್ಲಿ ನಗಿಸಿ ಪಡೆಯುವ ಖುಷಿ ಸ್ವರ್ಗಕ್ಕೆ ಸಮಾನ. ಮೋಸ ಮಾಡಿದ್ದಾರೆ ಎಂದು ದ್ವೇಷ ಪ್ರತಿಕಾರ ತೀರಿಸಿಕೊಳ್ಳಲು ಹೋಗಬೇಡಿ. ಮೌನವಾಗಿ ಇರಿ. ಕೊಳೆತು ಹೋದ ಹಣ್ಣುಗಳನ್ನ ಗಿಡ ಹೊರುವುದಿಲ್ಲ, ತನ್ನಷ್ಟಕ್ಕೆ ತಾನೇ ಉದುರಿ ಹೋಗ್ತವೆ. ಆ ಪಾಪ ನಮ್ಮ ಕೈಗಳಿಗೆ ಅಂಟಿಕೊಳ್ಳೋದಾದ್ರೂ ಯಾಕೆ? ನಮ್ಮ ನೋವನ್ನು ನಾವೇ ಅಳಿಸಲು ಪ್ರಯತ್ನಿಸಬೇಕು. ಬೇರೆ ಯಾರು ಬರಲಾರರು. ಯಾಕಂದ್ರೆ ನಮ್ಮ ಪ್ರತಿಬಿಂಬ ನಮ್ಮನ್ನು ಮಾತ್ರ ಪ್ರತಿಬಿಂಬಿಸಲು ಸಾಧ್ಯ. ಪ್ರೀತಿ ಕಾಳಜಿ ತೋರಿಸುವುದಷ್ಟೇ ನಮ್ಮ ಕರ್ತವ್ಯ. ಅದು ಮರಳಿ ಸಿಗುತ್ತೆ ಎನ್ನುವ ನಿರೀಕ್ಷೆ ಇಟ್ಕೊಳ್ಳೇಬಾರದು. ಯಾಕಂದ್ರೆ ನಿರೀಕ್ಷೆ ಸುಳ್ಳಾದ್ರೆ ಮನಸ್ಸಿಗೆ ನೋವು ಶಾಶ್ವತ. ಸೇಡು ತೀರಿಸಿಕೊಳ್ಳಲು ಒದ್ದಾಡಬೇಡಿ. ಕರ್ಮಕ್ಕೆ ಅವಕಾಶ ನೀಡಿ. ಅವರ ಕರ್ಮವೇ ಅವರಿಗೆ ಪಾಠ ಕಲಿಸುವುದು. ಲೋಕದಲ್ಲಿ ಯಾರನ್ನು ಮೆಚ್ಚಿಸುವ ಪ್ರಯತ್ನ ಮಾಡಬಾರದು. ನಿಂದಿಸಿದ್ರೆ ನಗುತ್ತಾ ಸ್ವೀಕರಿಸಿ. ನಾಳಿನ ಗೆಲುವು ಖಂಡಿತ ಕಾದಿರ್ತದೆ. ಒಂದಲ್ಲ ಒಂದು ದಿನ ನಿಮ್ಮತನ ಅವರಿಗೆ ಅರ್ಥವಾಗ್ತದೆ. ಭಾವನೆ ಒಳ್ಳೆಯದಿದ್ದರೆ ಭಾಗ್ಯ ಬೆನ್ನತ್ತಿ ಬರ್ತದೆ. ಎದುರಿಗಿರುವ ಕನ್ನಡಿಯಲ್ಲಿ ಮಾತ್ರ ಅಂದವಾಗಿದ್ದರೆ ಸಾಲದು. ಅಂತರಾಳ ಎಂಬ ಒಳಗನ್ನಡಿಯಲ್ಲಿ ಅಂದವಾಗಿರ್ಬೇಕು. ಯಾರನ್ನು ನಂಬಿ ಭೂಮಿಗೆ ಬಂದಿಲ್ಲ ಅಂದ್ಮೇಲೆ ಯಾರನ್ನು ನಂಬಿ ಜೀವನ ನಡೆಸುವ ಅವಶ್ಯಕತೆ ಇಲ್ಲ. ನಮಗೆ ಬೆಲೆ ಕೊಡದೇ ಇರುವವರನ್ನ ಬಿಟ್ಬಿಡ್ಬೇಕು. ಬೆಲೆ ಕೊಡೋರನ್ನ ಬೆಟ್ಟದಷ್ಟು ಪ್ರೀತಿಸಬೇಕು. ಇಲ್ಲಿ ಒಳ್ಳೆಯವರಾಗಿ ಬದುಕುವವರಿಗಿಂತ ಒಳ್ಳೆಯವರಂತೆ ನಟಿಸುವವರಿಗೆ ಕಾಲ. ನಿಮ್ಮನ್ನು ನಿರಾಕರಿಸಿದವರನ್ನ ಮರೆತು ಬಿಡಿ. ಸಮಯವನ್ನ ನಿಮಗಾಗಿ ಮೀಸಲಿಡಿ. ನಿರಾಕರಿಸಿದವರು ನಿಮ್ಮನ್ನ ಹುಡುಕಿಕೊಂಡು ಬರುವ ಸಮಯ ಬಂದೇ ಬರ್ತದೆ. ಕೋಪ ಬರುವುದು ತಪ್ಪಲ್ಲ, ಅದು ಸುದೀರ್ಘ ಕಾಲ ಉಳಿಯಬಾರದು ಅಷ್ಟೇ. ಬೆಂಕಿಯಿಂದ ಮೈ ಚಳಿ ಕಾಯಿಸಿಕೊಳ್ಬೇಕು, ಅದರಲ್ಲೇ ಧುಮುಕಿ ಬಿಡುವುದಲ್ಲ. ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕಂದ್ರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿ ಕೊಡಬಾರ್ದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತಾಡಿದ್ರು ತಲೆ ಕೆಡಿಸ್ಕೊಳ್ಬಾರ್ದು. ಕೆಲವರಿಗೆ ನಮ್ಮ ಮುಖದಲ್ಲಿರುವ ಕೋಪ ಮಾತ್ರ ಅರ್ಥ ಆಗುತ್ತೆ, ಮನಸ್ಸಲ್ಲಿರುವ ಪ್ರೀತಿ ಮಾತ್ರ ಯಾವತ್ತಿಗೂ ಅರ್ಥ ಆಗಲ್ಲ. ತಿಳಿಯದೆ ಮಾಡಿದ ತಪ್ಪುಗಳು ಕೇವಲ ಕೆಲವು ತಿರುವುಗಳನ್ನು ಕೊಡ್ತವೆ. ಆದರೆ ತಿಳಿದು ಮಾಡುವ ತಪ್ಪುಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿ ಬಿಡ್ತವೆ. ಯಾರನ್ನಾದರೂ ಮರೆಯುವುದಾದರೆ ಮರೆತು ಬಿಡಿ, ಆದರೆ ಯಾರನ್ನು ಮರೆತಿದ್ದೇವೆ ಎಂಬುದನ್ನು ನೆನಪಿಟ್ಕೊಳ್ಳಿ. ದೊಡ್ಡವರಾಗಲು ದಡ್ಡರಾಗಲು ವಯಸ್ಸಿನ ಅಂತರವಿರುತ್ತೆ. ಎಲ್ಲ ಗಳಿಸಿದ ಮೇಲೆ ಬರುವ ಜನಗಳಿಗಿಂತ ನಮ್ಮ ಹತ್ತಿರ ಏನೂ ಇಲ್ಲದಾಗ ನಮ್ಮ ಜೊತೆ ಯಾರಿರ್ತಾರೋ ಅವರು ಮುಖ್ಯ. ನಾನು ಅವರಂತೆ ಬೆಳಿಬೇಕು ಎನ್ನುವ ಆಸೆ ಇರಬೇಕೇ ಹೊರತು ಅವರು ಬೆಳೆದರಲ್ಲ ಎನ್ನುವ ಅಸೂಯೆ ಇರಬಾರ್ದು. ಸಹನೆ ಇದ್ದರೆ ಸಮಯವೂ ಕೂಡ ಸಹಕರಿಸ್ತದೆ. ಸಹನೆ ಕಳೆದುಕೊಂಡ್ರೆ ಸಮಯವೇ ಸಮಸ್ಯೆಯನ್ನು ರವಾನಿಸ್ತದೆ. ಬುದ್ಧಿ ಇರೋನು ಯುದ್ಧ ಗೆಲ್ತಾನೆ, ಗುಣ ಇರೋನು ಮನಸ್ಸು ಗೆಲ್ತಾನೆ, ಆದರೆ ತಾಳ್ಮೆ ಇರೋನು ಇಡೀ ಸಾಮ್ರಾಜ್ಯ ಗೆಲ್ತಾನೆ. ಒಂದು ಗುರಿಯನ್ನು ತಲುಪಲು 1000 ಪ್ರಯತ್ನ ಮಾಡಿ, ಆದರೆ ಒಂದು ಪ್ರಯತ್ನ ಮಾಡಿ 1000 ಗುರಿಗಳನ್ನು ಮುಟ್ಟುವ ಆಸೆ ಬೇಡ. ದಿನಗಳನ್ನು ಮರಿಬಹುದು, ಆದರೆ ದಿನಗಳಲ್ಲಿ ಬಂದು ಹೋದ ವ್ಯಕ್ತಿಗಳನ್ನಲ್ಲ. ಈ ಪ್ರಪಂಚದಲ್ಲಿ ನಾವು ಬೇಡದಿದ್ದರೂ ಎಲ್ಲದು ನಮ್ಮದಾಗ್ತದೆ. ಆದರೆ ಯಾವುದು ನಮ್ಮದಾಗಬೇಕೆಂದು ನಾವು ಬೇಡ್ತೇವೋ ಅದು ನಮ್ಮಿಂದ ದೂರ ಉಳಿತದೆ. ಅದು ವ್ಯಕ್ತಿ ಆದ್ರೂ ಸರಿ, ವಸ್ತು ಆದ್ರೂ ಸರಿ. ಜನ ತಮಗೆ ಬೇಕಾದಾಗ ಮಾತ್ರ ನಿಮ್ಮನ್ನ ನೆನಪು ಮಾಡ್ಕೋತಾರೆ ಅಂತ ಬೇಜಾರಾಗಬೇಡಿ. ಕತ್ತಲು ಕವಿದಾಗಲೇ ತಾನೆ ಜನ ದೀಪವನ್ನು ಹುಡುಕೋದು. ನೀರು ನಿಂತರೆ ಕೊಳೆತು ನಾರ್ತದೆ, ಹರಿದು ಹೋದರೆ ತೊಳೆದು ತಿಳಿಯಾಗ್ತದೆ. ನಮ್ಮ ಜೀವನ ನಿಂತ ನೀರಾಗಬಾರ್ದು, ಅದು ಹರಿಯುವ ಹೊಳೆಯಾಗಬೇಕು. ಕೇಳಿ ಪಡೆಯುವ 100 ಬಹುಮಾನಗಳಿಗಿಂತ ಹೇಳದೆ ಕೇಳದೆ ಬರುವಂತ ಒಂದು ಬಹುಮಾನ ಶ್ರೇಷ್ಠವಾದದು. ಮಾತು ಬಿಟ್ಟಿದ್ದೀವಿ ಅಂದ ಮಾತ್ರಕ್ಕೆ ಅವರ ಜೊತೆ ಮಾತಾಡೋಕೆ ಇಷ್ಟವಿಲ್ಲ ಅಂತಲ್ಲ, ನಮ್ಮಿಂದ ಅವರಿಗೆ ತೊಂದರೆ ಆಗಬಾರ್ದು ಅಂತ. ಮನಸ್ಸಿನ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ ಆ ಮನದಲ್ಲಿ ಕೊನೆಗೆ ಉಳಿಯೋದು ಮೌನ. ಬಾಡಿಗೆ ಕಟ್ಟುವಾಗ ಸ್ವಂತ ಮನೆಯ ಬೆಲೆ ತಿಳಿಯುತ್ತದೆ. ಹೊಟ್ಟೆ ಹಸಿಯುವಾಗ ಅನ್ನದ ಬೆಲೆ ತಿಳಿಯುತ್ತದೆ. ಜೇಬಲ್ಲಿ ಹಣ ಇಲ್ಲ ಎಂದಾಗ ಕೆಲಸದ ಬೆಲೆ ತಿಳಿಯುತ್ತದೆ. ಬೇರೆ ಆದಾಗ ಸಂಬಂಧದ ಬೆಲೆ ತಿಳಿಯುತ್ತದೆ. ಒಬ್ಬ ವ್ಯಕ್ತಿ ಮರಣಿಸಿದ ನಂತರ ಆತನ ಬೆಲೆ ತಿಳಿಯುತ್ತದೆ. ಇವೆಲ್ಲ ಜೀವನದಲ್ಲಿ ಕೈಜಾರಿ ಹೋಗುವ ಮುನ್ನ ಭದ್ರಪಡಿಸಿಕೊಳ್ಬೇಕು. ಎಡವಿದಾಗಲೇ ತಿಳಿಯುವುದು ಸರಿಯಾಗಿ ನಡಿಬೇಕಿತ್ತು ಅಂತ. ಅದು ಪ್ರೀತಿಯಾಗಲಿ ನಂಬಿಕೆಯಾಗಲಿ. ಹಣದ ಬಲದಿಂದ ಮೇಲಕ್ಕೆ ಬಂದವನು ಹಣ ಇರುವ ಮನುಷ್ಯರಿಗೆ ಗೌರವ ಕೊಡ್ತಾನೆ. ಕಷ್ಟಪಟ್ಟು ಮೇಲಕ್ಕೆ ಬಂದವನು ಕಷ್ಟಪಡುವ ಪ್ರತಿ ಮನುಷ್ಯನಿಗೂ ಗೌರವ ಕೊಡ್ತಾನೆ. ನಂಬಿಕೆ ಸಿಗಬೇಕಾದ್ರೆ ಯೋಗ ಇರಬೇಕು. ನಂಬಿಕೆ ಉಳಿಸಿಕೊಳ್ಬೇಕಾದ್ರೆ ಯೋಗ್ಯತೆ ಇರಬೇಕು. ಮತ್ತೊಬ್ಬರ ಬದುಕಿನಲ್ಲಿ ಒಂದು ಒಳ್ಳೆಯ ನೆನಪಾಗಿ ಉಳಿಯುವುದು ಕೂಡ ಬದುಕಿನ ಶ್ರೇಷ್ಠ ಸಾಧನೆಯಲ್ಲಿ ಒಂದು. ಕಾಲು ಜಾರುವುದರಿಂದ ಆಗುವ ಅನಾಹುತಕ್ಕಿಂತ ನಾಲಿಗೆ ಜಾರುವುದರಿಂದ ಆಗುವ ಅಪಾಯವೇ ಹೆಚ್ಚು. ಆಗಂತುಕನೊಬ್ಬ ಭಗವಾನ್ ಬುದ್ಧನಲ್ಲಿ ಕೇಳಿದ, ನೀವಿಷ್ಟು ದೊಡ್ಡ ವ್ಯಕ್ತಿಯಾದರೂ ಏಕೆ ಕೆಳಗೆ ಕೂರ್ತೀರಾ ಎಂದು. ಬುದ್ಧನ ಸುಂದರವಾದ ಉತ್ತರ ಹೀಗಿತ್ತು, ಕೆಳಗೆ ಕೂತ ವ್ಯಕ್ತಿ ಎಂದು ಬೀಳುವುದಿಲ್ಲ. ನಿಮ್ಮ ಕಾಲೆಳೆದು ನಿಮ್ಮನ್ನ ಕೆಡವಲು 100 ಜನ ಕಾಯ್ತಿದ್ದಾರೆ ಅಂತ ಭಯಪಡಬೇಡಿ. ನಿಮ್ಮನ್ನು ಕಾಪಾಡಲು ಮೇಲೆ ಕೂತಿರುವನು ಒಬ್ಬ ಸಾಕು. ಅವನ ಮೇಲೆ ನಂಬಿಕೆ ಇಟ್ಟು ಧೈರ್ಯದಿಂದ ಮುಂದೆ ಸಾಗಿ. ಆತ ಯಾವತ್ತೂ ನಿಮ್ಮ ಕೈ ಬಿಡಲ್ಲ. ಮೌನವೇ ಸಮಾಧಾನ, ಒಂಟಿತನವೇ ಬಹುಮಾನ. ಇಷ್ಟೇ ಜೀವನ.
ಶೋಕಿ ಜೀವನ ನಡೆಸಿ ಇನ್ನೊಬ್ಬರನ್ನ ಮರಳು ಮಾಡೋದ್ಕಿಂತ ನಿಯತ್ತಾಗಿ 3 ದಿನ ಬಾಳೋದು ಉತ್ತಮ. ತನಗೂ ಒಂದು ದಿನ ಸಾವಿದೆ ಎಂದು ಅರಿತವನು ಇನ್ನೊಬ್ಬರಿಗೆ ಎಂದೂ ತೊಂದರೆ ಕೊಡುವುದಿಲ್ಲ. ಪರಿಸ್ಥಿತಿ ಅದೇನೇ ಇರಬಹುದು, ನಿಮ್ಮತನವನ್ನ ನೀವೆಂದು ಬಿಟ್ಕೊಡದಿರಿ. ನಿಮ್ಮತನವೇ ನಿಮಗೆ ಕಾವಲು. ದಾನ ಮಾಡಿದರೆ ಹಣ ಹೋಗ್ತದೆ, ಲಕ್ಷ್ಮಿ ಹೋಗುವುದಿಲ್ಲ. ಗಡಿಯಾರ ಕೆಟ್ಟರೆ ಗಡಿಯಾರ ನಿಲ್ತದೆ, ಸಮಯ ನಿಲ್ಲುವುದಿಲ್ಲ. ಅಸತ್ಯವನ್ನು ಮುಚ್ಚಿಕೊಳ್ಳುವುದರಿಂದ ಅಸತ್ಯ ಮುಚ್ಚುತ್ತದೆ, ಆದರೆ ಸತ್ಯ ಮುಚ್ಚುವುದಿಲ್ಲ. ಸಂಬಂಧ ಗಟ್ಟಿಯಾಗಿ ಇಟ್ಕೊಳ್ಬೇಕಂದ್ರೆ ಕೆಲವೊಮ್ಮೆ ಕುರುಡ, ಕೆಲವೊಮ್ಮೆ ಕಿವುಡ, ಇನ್ನು ಕೆಲವೊಮ್ಮೆ ಮೂಗರಾಗಿ ಇರುವುದನ್ನು ಕಲಿಬೇಕಾಗ್ತದೆ. ಭಯಪಟ್ಟು ಕುಳಿತುಕೊಂಡ್ರೆ ಬದುಕುವುದು ಅಸಾಧ್ಯ. ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡು. ಗೆದ್ದರೆ ಮುಂದಕ್ಕೆ ನಡೆಸ್ತದೆ, ಸೋತರೆ ಮುಂದೆ ನೀನು ಏನ್ ಮಾಡ್ಬೇಕೆಂದು ಕಲಿಸ್ತದೆ. ಜಾಸ್ತಿ ಮೆರಿಬೇಡ. ಯಾವಾಗ ಯಾರಿಗೆ ಯಾವ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಾಗಲ್ಲ. ಅತಿ ದೊಡ್ಡ ಸಂಪತ್ತು ಎಂದರೆ ಜ್ಞಾನ, ಬಲವಾದ ಆಯುಧವೆಂದರೆ ತಾಳ್ಮೆ, ಉತ್ತಮ ರಕ್ಷಣೆ ಎಂದರೆ ಸತ್ಯ, ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ನಗು, ವಿಸ್ಮಯವೆಂದರೆ ಇವೆಲ್ಲವೂ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂಥದ್ದು. ನಿನ್ನ ಕ್ಷಣಿಕ ಕೋಪ ನಿನ್ನ ಸಂಬಂಧಿಕರನ್ನು ಸಾಲು ಸಾಲಾಗಿ ದೂರ ದಬ್ಬಿ ಬಿಡ್ತದೆ. ಓದಿಕೊಂಡಿದ್ದೀವಿ ಅಂದ ಮಾತ್ರಕ್ಕೆ ಎಲ್ಲರೂ ನಮಗಿಂತ ದಡ್ಡರಂತ ಅನ್ಕೊಳ್ಬಾರ್ದು. ಪುಸ್ತಕವದು 4 ಭಾಗ ಬುದ್ಧಿ ಕಲಿಸಿದ್ರೆ ಅನುಭವ 12 ಜೀವನ ಕಲಿಸುತ್ತಂತೆ. ವಿಮಾನ ಎಷ್ಟೇ ಮೇಲೆ ಹಾರಿದ್ರೂ ಕೂಡ ಭೂಮಿನೇ ಅದಕ್ಕೆ ಆರಂಭ ಅಂತ್ಯವಾಗಿರುತ್ತೆ. ನೆನಪಿರ್ಲಿ, ನಂಬಿಕೆ ಎನ್ನುವುದು ಪ್ರಾಣ ಇದ್ದ ಹಾಗೆ. ಒಮ್ಮೆ ಹೋದರೆ ಮತ್ತೆ ಮರಳಿ ಬರುವುದಿಲ್ಲ. ಎಲ್ಲರೂ ಇಷ್ಟೇ. ಸತ್ತಾಗ ಗೌರವಿಸ್ತಾರೆ, ಬದುಕಿದ್ದಾಗ ಕಡೆಗಣಿಸ್ತಾರೆ. ಸತ್ತಾಗ ಅಳುತ್ತಾರೆ, ಬದುಕಿದ್ದಾಗ ಅಳಿಸ್ತಾರೆ. ದೀಪ ಹಚ್ಚುವ ಯೋಗ್ಯತೆ ಇಲ್ಲದಿದ್ದರೆ ಬೆಳಗುವ ದೀಪವನ್ನು ಆರಿಸಬೇಡ. ಮನೆ ಕಟ್ಟುವ ಯೋಗ್ಯತೆ ಇಲ್ಲದಿದ್ದರೆ ಮತ್ತೊಬ್ಬರ ಮನೆಯನ್ನು ಮುರಿಬೇಡ. ಅನ್ನ ನೀಡುವ ಯೋಗ್ಯತೆ ಇಲ್ಲದಿದ್ದರೆ ಮತ್ತೊಬ್ಬರ ಅನ್ನಕ್ಕೆ ಮಣ್ಣು ಹಾಕಬೇಡ. ಸಹನೆ ಇಲ್ಲದ ಹೆಂಡತಿ, ಸಂಪಾದನೆ ಇಲ್ಲದ ಗಂಡ, ಮಾತು ಕೇಳದ ಮಕ್ಕಳು, ಇವು ಸಂಸಾರದ ಶತ್ರುಗಳು. ಜೀವನದಲ್ಲಿ ನೀನು ಎಷ್ಟೇ ಒಳ್ಳೆಯ ಕೆಲಸ ಮಾಡು, ಜನ ಹೊಗಳೋದು ಮಾತ್ರ ಸ್ಮಶಾನದಲ್ಲಿ. ಕೋಪದಲ್ಲಿ ಎಂದಿಗೂ ಕೆಟ್ಟ ನುಡಿಗಳನ್ನಾಡಬೇಡಿ. ನಿಮ್ಮ ಕೋಪ ಕರಗಿ ಬಿಡಬಹುದು, ಆದ್ರೆ ಆಡಿದ ಕೆಟ್ಟ ನುಡಿಗಳು ಹಾಗೆಯೇ ಉಳಿದು ಬಿಡ್ತದೆ. ಮನೆ ಎಷ್ಟು ದೊಡ್ಡದಿದೆ ಅನ್ನೋದಕ್ಕಿಂತ ಮನೆಯಲ್ಲಿ ಎಷ್ಟು ಸಂತೋಷವಾಗಿದ್ದೇವೆ ಎನ್ನುವುದು ಮುಖ್ಯ. ಶ್ರೀಮಂತನ ಕಾರನ್ನು ಒಬ್ಬ ಬಡವ ಬಾಲಕ ನೋಡ್ತಾ ನಿಂತಿದ್ದ. ಶ್ರೀಮಂತನಿಗೆ ಆ ಬಡವ ಬಾಲಕನನ್ನ ನೋಡಿ ಕರುಣೆಯಿಂದ ಕಾರಿನಲ್ಲಿ ಕೂರಿಸಿಕೊಂಡ. ಬಾಲಕ ಹೇಳ್ತಾನೆ, ನಿಮ್ಮ ಕಾರು ತುಂಬಾ ಚೆನ್ನಾಗಿದೆ. ಶ್ರೀಮಂತ ಹೇಳ್ತಾನೆ, ಗೊತ್ತು, ಇದನ್ನು ನನ್ನ ಅಣ್ಣ ಗಿಫ್ಟ್ ಕೊಟ್ಟಿದ್ದಾನೆ. ನಿಮ್ಮ ಅಣ್ಣ ತುಂಬಾ ಒಳ್ಳೆಯವರು, ನಂಗೆ ಗೊತ್ತು ನೀನೇನು ಯೋಚಿಸ್ತಿದ್ದೀಯ ಅಂತ. ನಿಂಗೂ ಈ ತರದ ಕಾರ್ ಬೇಕು ಅಂತ ಅನ್ನೋ ಆಸೆ ಅಲ್ವಾ? ಬಾಲಕ ಹೇಳ್ತಾನೆ, ಇಲ್ಲ, ನಂಗೂ ನಿಮ್ಮ ಅಣ್ಣನ ತರ ಆಗೋ ಆಸೆ. ಯಾಕಂದ್ರೆ ನಂಗೂ ತಮ್ಮ ಹಾಗೂ ತಂಗಿ ಇದ್ದಾರೆ. ಯೋಚನೆ ಯಾವಾಗಲೂ ಎತ್ತರವಾಗಿರ್ಬೇಕು, ಆಸೆ ಇರಬಾರ್ದು. ಯಾರೊಬ್ಬರ ನಂಬಿಕೆಯನ್ನು ಮುರಿಯುವ ಮೊದಲು ನೆನಪಿಡಿ, ಒಂದು ದಿನ ನೀವು ಅದೇ ಪರಿಸ್ಥಿತಿಯನ್ನ ಎದುರಿಸಬೇಕಾಗ್ತದೆ. ನೀವು ಅರ್ಥ ಮಾಡಿಕೊಳ್ಳುವ ಸಂಬಂಧಕ್ಕಿಂತ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಸಂಬಂಧವನ್ನು ಪ್ರೀತಿಸಿ, ಮತ್ತು ಆ ಸಂಬಂಧ ನಿಮ್ಮನ್ನ ಎಂದಿಗೂ ನೋಯಿಸುವುದಿಲ್ಲ. ಯಾರು ಪರರ ಆನಂದವನ್ನು ನೋಡಿ ಖುಷಿ ಪಡ್ತಾರೋ ಅವರೇ ನಿಜವಾದ ಹೃದಯ ಶ್ರೀಮಂತರು. ಹಿಂದೆ ನಿಂತು ಆಡಿಕೊಳ್ಳುವವರಿಗೆ ಭಯ ಜಾಸ್ತಿ, ಮುಂದೆ ನಿಂತು ಮಾತಾಡುವವರಿಗೆ ಭರವಸೆ ಜಾಸ್ತಿ. ಮನದಲ್ಲಿ ಆಸೆಗಳು ಕಡಿಮೆಯಾದಷ್ಟು ನೆಮ್ಮದಿ ತಾನಾಗಿಯೇ ನಮ್ಮನ್ನ ಹುಡುಕಿಕೊಂಡು ಬರ್ತದೆ. ಎಲ್ಲರ ಮಾತನ್ನು ಕೇಳಿಸಿಕೊಳ್ಳಿ, ಆದ್ರೆ ಉತ್ತಮವಾದುದನ್ನ ಮಾತ್ರ ಆರಿಸಿಕೊಳ್ಳಿ. ಹೆಗಲ ಮೇಲೆ ಹೊತ್ತ ಜವಾಬ್ದಾರಿ ಮೆದುಳನ್ನು ಹೊಕ್ಕಾಗ ಅಲ್ರಾಮ್ ಅವಶ್ಯಕತೆ ಇರೋದಿಲ್ಲ. ಜವಾಬ್ದಾರಿಯೇ ನಮ್ಮನ್ನ ಎಚ್ಚರಿಸ್ತದೆ. ಒಂಟಿ ಆದಷ್ಟು ಗಟ್ಟಿಯಾಗ್ತೇವೆ, ಮೌನವಿದ್ದಷ್ಟು ಯೋಚನೆ ಮಾಡ್ತೇವೆ. ನಮ್ಮವರು ಯಾರು ನಮ್ಮ ಜೊತೆ ಇಲ್ಲದಿದ್ದಾಗ ನಿಜವಾದ ಬದುಕಲು ಪ್ರಾರಂಭಿಸ್ತೇವೆ. ಕೆಲವು ವಿಷಯಗಳನ್ನು ಹೇಳದೆ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಇಲ್ಲಿ ಎಲ್ಲಾ ವಿಷಯಗಳನ್ನು ಎಲ್ಲರಿಗೂ ಎಲ್ಲಾ ಸಂದರ್ಭದಲ್ಲಿಯೂ ಹೇಳಲಾಗುವುದಿಲ್ಲ. ನಿಸ್ವಾರ್ಥದಿಂದ ಇನ್ನೊಬ್ಬರಿಗಾಗಿ ನೀವು ಪ್ರಾರ್ಥನೆ ಮಾಡಿದ್ದೇ ಆದ್ರೆ ನಿಮಗಾಗಿ ನೀವು ಪ್ರಾರ್ಥಿಸದಿದ್ರೂ ಕೂಡ ಭಗವಂತ ನೀವು ಕೇಳುವುದಕ್ಕಿಂತ ಮೊದಲೇ ನೀಡಿರ್ತಾನೆ. ಎಲ್ಲ ನನ್ನವರೇ ಎಂದುಕೊಂಡು ಹೋದೆ, ಆದ್ರೆ ಕಾಲವೇ ತಿಳಿಸಿತು, ನೀನು ಹುಡುಕಿಕೊಂಡು ಹೋದವರು ಯಾರು ನಿನ್ನವರಲ್ಲ. ನಿನ್ನನ್ನ ಯಾರು ಹುಡ್ಕೊಂಡು ಬರ್ತಾರೋ ಅವರು ಮಾತ್ರ ನಿನ್ನವರು ಎಂದು. ಎಷ್ಟೇ ಬೆಲೆ ಬಾಳುವ ದೊಡ್ಡ ಬಂಗಲೆಯಲ್ಲಿದ್ದರು, ಎಷ್ಟೇ ಬೆಲೆ ಬಾಳುವ ದೊಡ್ಡ ಕಾರಿನಲ್ಲಿ ಓಡಾಡಿದ್ರು, ಎಷ್ಟೇ ಬೆಲೆ ಬಾಳುವ ಮೆತ್ತಗಿನ ಹಾಸಿಗೆ ಮೇಲೆ ಮಲಗಿದ್ರು, ಇದುವೇ ಕೊನೆಗಾಲದ ಹಾಸಿಗೆ. ಎಲ್ಲಾ ಸಂಬಂಧಗಳನ್ನು ಒಂದು ಮಾಡುವ ಹಾಗೂ ಒಂದಿರುವ ಸಂಬಂಧಗಳನ್ನ ಹಾಳು ಮಾಡುವ ಪ್ರಪಂಚದ ಏಕೈಕ ವಸ್ತು ಅಂದ್ರೆ ಅದು ದುಡ್ಡು. ಯಾರನ್ ಬೇಕಾದ್ರೂ ನಂಬೋಣ, ಆದ್ರೆ ಒಳಗೊಂದು ಹೊರಗೊಂದು ಅನ್ನೋ ಹಾಗೆ ಇರೋದನ್ನ ಯಾವತ್ತೂ ನಂಬಾರ್ದು. ಬಾಳಿಗೊಂದು ಮನೆ, ನಾಳೆಗೊಂದು ಗುರಿ ಇಲ್ಲದ ಜೀವನ, ಗರಿ ಇಲ್ಲದ ನವಿಲಿನಂತೆ. ದುಡ್ಡಿರ್ಬೇಕು, ಇಲ್ಲ ದುಡಿತಾ ಇರ್ಬೇಕು. ಇಲ್ಲವಾದ್ರೆ ನಮ್ಮವರೆಂಬ ಲಿಸ್ಟ್ನಲ್ಲಿ ನಾವಿರೋದೇ ಇಲ್ಲ. ಕಲ್ಪನೆಯ ಸುಖದ ಹಿಂದೆ ಬಿದ್ದು ನಿರಾಸೆಯಾಗುವುದಕ್ಕಿಂತ ವಾಸ್ತವದ ಬದುಕಿನ ಜೊತೆಗೆ ಸಾಗುವುದೇ ಒಳ್ಳೆಯದು. ಎಷ್ಟು ಹಣ ಕೂಡಿಟ್ಟರೆ ಕೊನೆಗೆ ಹೋಗುವ ಸಮಯದಲ್ಲಿ ನಮ್ಮ ಬಟ್ಟೆಗೆ ಜೇಬು ಇರೋದಿಲ್ಲ, ಸ್ಮಶಾನದಲ್ಲಿ ತಿಜೋರಿ ಇರೋದಿಲ್ಲ, ದೇವದೂತರು ಲಂಚ ಮುಟ್ಟೋದಿಲ್ಲ.
ಜಗತ್ತಿನಲ್ಲಿ ಬೆಲೆ ಕಟ್ಟಲಾಗದ ಸಂಪತ್ತು ಎರಡೇ ಎರಡು. ಒಂದು ಮನಃಶಾಂತಿ, ಎರಡನೆಯದು ಸಂತೃಪ್ತಿ. ಈ ಎರಡನ್ನು ಸಂಪಾದಿಸಿಕೊಂಡವರು ಪ್ರತಿ ಕ್ಷಣ ಜೀವನದ ಆನಂದವನ್ನು ಅನುಭವಿಸ್ತಾರೆ. ನಂಬಿಕೆ ಮನಸ್ಸಿಂದ ಹುಟ್ಟಬೇಕೇ ಹೊರತು ಮೂರನೇ ವ್ಯಕ್ತಿಯಿಂದ ಅಲ್ಲ. ಹೇಗೆ ಮನಸ್ಥಿತಿಗೆ ತಕ್ಕಂತೆ ಸ್ಟೇಟಸ್ ಆಗ್ತೀರಿ, ಹಾಗೆ ಪರಿಸ್ಥಿತಿಗೆ ತಕ್ಕಂತೆ ಬದುಕೋದು ಕಲಿಯಿರಿ. ಸಂಬಂಧದಲ್ಲಿ ಕೆಲವೊಮ್ಮೆ ತಪ್ಪುಗಳನ್ನ ಕಂಡು ಕಾಣದಂತಿರ್ಬೇಕು. ಯಾಕಂದ್ರೆ ತಪ್ಪು ನಂದ ಅಥವಾ ಅವರದ ಅನ್ನೋದ್ಕಿಂತ ಸಂಬಂಧ ನಮ್ಮದು ಅನ್ನೋದು ನೆನಪಿರ್ಲಿ. ಮನಸ್ಸು ಎಲ್ಲರಿಗೂ ಇರುತ್ತೆ, ಆದ್ರೆ ಅರ್ಥ ಮಾಡಿಕೊಳ್ಳುವ ಮನಸ್ಸು ಕೆಲವರಿಗೆ